ವೆಲ್ಕಮ್ ಬ್ಯಾಕ್. ಇವತ್ತು 4th ಜೂನ್. 4th ಜೂನಿನ ಅನಾಲಿಸಿಸ್ ಅನ್ನು ಸ್ಟಾರ್ಟ್ ಮಾಡುವ. ಫಸ್ಟ್ ಆಗಿ ನಾನು 30 ಮಿನಿಟ್ಸ್ ಪ್ರಕಾರ ಅನಾಲಿಸಿಸ್ ಅನ್ನು ಸ್ಟಾರ್ಟ್ ಮಾಡೋದು ಯೂಶುವಲಿ. ಓಕೆ, 30 ಮಿನಿಟ್ಸ್. ಫಸ್ಟ್ ವರ್ಟಿಕಲ್ ಲೈನ್ಸ್ ಅನ್ನು ಸ್ವಲ್ಪ ತೆಗೆಯುವ. ಓಕೆ, ಸೊ ತುಂಬಾ ಡೌನ್ ಸೈಡ್ ಹೋಗಿ ಅಪ್ ಸೈಡ್ ಬಂದಿದೆ ಮಾರ್ಕೆಟ್ ಆಲ್ರೆಡಿ. ಗೋಲ್ಡ್, ಓಕೆ, ಗೋಲ್ಡ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಆಕ್ಟ್ ಮಾಡ್ತಾ ಉಂಟು ಅನಿಸ್ತಾ ಉಂಟು. ಓಕೆ, ಸೊ ಇಲ್ಲಿ ನೋಡ್ಬೋದು ಆಲ್ರೆಡಿ ತುಂಬಾ ಸೈಡ್ ವೈಸ್ ಅಲ್ಲೇ ಕ್ಯಾಂಡಲ್ ಮೂವ್ಮೆಂಟ್ ಆಗ್ತಾ ಉಂಟು. ಇಲ್ಲಿ ನೋಡಿ ಕಂಪ್ಲೀಟ್ ಆಗಿ ಗಿಜಿ ಗಿಜಿ ಆಗಿದೆ ಫುಲ್. ಓಕೆ, ಸೊ ಹಾಗಾಗಿ ನಮ್ಮ ಲೆವೆಲ್ಸ್ ಯಾವ್ದುಂಟಂತ ಫಸ್ಟ್ ಆಗಿ ನಾವು ನೋಡುವ. ಫಸ್ಟ್ ಆಗಿ ನಾವು ಎಂತ ಮಾಡಿದ್ರು, ಡೈಲಿ ಫಸ್ಟ್ ನಾವು ಬಯಸ್ನೆಸ್ ಅನ್ನು ನೋಡ್ತೇವೆ, ಯಾವ ಸೈಡ್ ಮಾರ್ಕೆಟ್ ಮೂವ್ಮೆಂಟ್ ಆಗ್ತಾ ಉಂಟಂತ. ಆದ್ರೆ ಒಂದು ನಾವು ನೋಡ್ಬೇಕಾದ ವಿಷಯ ಎಂತ ಅಂದ್ರೆ, ಇಲ್ಲಿ ಇಲ್ಲಿ ನೋಡಿ ಈ ಲೆವೆಲ್ ಒಂದು ಇಂಪಾರ್ಟೆಂಟ್ ಆಗಿ ಉಂಟು. ಓಕೆ, ಈ ಲೆವೆಲ್, ಈ ಲೆವೆಲ್, ಈ ಲೆವೆಲ್. ಓಕೆ, ಸೊ ಇದೆಲ್ಲ ಒಂಥರ ರೆಸಿಸ್ಟೆನ್ಸ್ ಝೋನ್ ಅಂತ ಹೇಳ್ಬೋದು ಈಗ. ಓಕೆ, ನಾನು ಫಸ್ಟ್ ಆಗಿ ಇದು ಲೆವೆಲ್ ಅನ್ನು ಮಾರ್ಕ್ ಮಾಡ್ತೇನೆ, ಯಾಕಂದ್ರೆ ತುಂಬಾ ಹೈ ಲೆವೆಲ್ ಆಗಿ ರಿಜೆಕ್ಷನ್ ಬಂದಿದೆ. ಓಕೆ, ಸ್ವಲ್ಪ ಒಂದು ಅಗಲ ಮಾಡುವ. ಓಕೆ, ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ರೆಸಿಸ್ಟೆನ್ಸ್ ಇದು. ಆದ್ರೆ ಇದು ಯಾವಾಗ ಬರ್ತದೆ ಅಂದ್ರೆ, ಮೇ ಬಿ ಒಂದ್ಸತಿ ಇದು ಬ್ರೇಕ್ಔಟ್ ಆದ್ರೆ, ಓಕೆ, ಈ ಬ್ರೇಕ್ಔಟ್ ಆದ್ರೆ ಹೀಗೆ ಹೀಗೆ ಬ್ರೇಕ್ಔಟ್ ಆಗಿ ಒಂದು ಪುಲ್ ಬ್ಯಾಕ್ ಕೊಟ್ರೆ ಒಂದು ನಾವು ಅಪ್ ಸೈಡ್ ಅನ್ನು ತಗೊಳ್ಬಹುದು. ಓಕೆ, ಇಲ್ಲಿದ್ರೆ ಫಾರ್ ಎಕ್ಸಾಂಪಲ್ ಈ ಲೆವೆಲ್ ಅಲ್ಲಿ ಹೀಗೆ ಬಂದು ಇಲ್ಲಿ ರಿಜೆಕ್ಷನ್ ಕೊಟ್ಟು ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕೆಳಗೆ ಬಂದ್ರು ಕೂಡ ನಾನು ಟ್ರೇಡ್ ತಗೊಳ್ಳೋ ಪಾಸಿಬಿಲಿಟಿ ಉಂಟು. ಯಾಕಂದ್ರೆ ನೀವು ಲೆಫ್ಟ್ ಸೈಡ್ ಅಲ್ಲಿ ನೋಡಿದ್ರೆ, ಲೆಫ್ಟ್ ಸೈಡ್ ಅಲ್ಲಿ ತುಂಬಾ ರಿಜೆಕ್ಷನ್ ಬಂದಿದೆ. ಓಕೆ, ಹಾಗಾಗಿ ಅಬ್ಸರ್ವೇಷನ್ ನಮ್ದು ಸ್ಟ್ರಾಂಗ್ ಆಗಿರ್ಬೇಕು ಇವತ್ತು. ಓಕೆ, ಇಲ್ಲಿ ಕೂಡ ಒಂದು ಸಣ್ಣ ಮಟ್ಟದ ಒಂದು ರೆಸಿಸ್ಟೆನ್ಸ್ ಉಂಟು. ಓಕೆ, ಈ ಇದೊಂದು ರೆಸಿಸ್ಟೆನ್ಸ್ ಅಂತ ಕೂಡ ಹೇಳ್ಬೋದು. ಓಕೆ, ಇದು ತುಂಬಾ ಸ್ಮಾಲ್ ರೆಸಿಸ್ಟೆನ್ಸ್, ಇದು ಸ್ಟ್ರಾಂಗ್ ಏನಿಲ್ಲ ಅಷ್ಟು. ಆದ್ರೆ ನೋಡುವ ಹೇಗೆ ಹೇಗೆ ಬಿಹೇವ್ ಮಾಡ್ತಾ ಅಂತ. ಓಕೆ, ಸೊ ಆದ್ರೆ ಇದೊಂದು ಇಂಪಾರ್ಟೆಂಟ್ ನಮ್ಮ ರೆಸಿಸ್ಟೆನ್ಸ್ ಇವತ್ತಿನ ದಿನಕ್ಕೆ, ಯಾಕಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಮಲ್ಟಿಪಲ್ ಟೈಮ್ ರಿಜೆಕ್ಷನ್ ತಗೊಂಡಿದೆ. ಓಕೆ, ಸೊ ಹಾಗಾಗಿ ನೀವು ಅಬ್ಸರ್ವ್ ಮಾಡಬೇಕಾದ ವಿಷಯ ಇದು. ನಾ ಕೂಡ ಇದೇ ಕ್ಲೋಸ್ಲಿ ಅಬ್ಸರ್ವ್ ಮಾಡ್ತೇನೆ. ಅದು ಬಿಟ್ಟು ಸಪೋರ್ಟ್, ಐ ಥಿಂಕ್ ಸಪೋರ್ಟ್ ಮಾರ್ಕ್ ಮಾಡೋದಾದ್ರೆ ಕೂಡ ಒಂದು ಸಪೋರ್ಟ್. ಓಕೆ, ಇದೊಂದು ಸಪೋರ್ಟ್ ಅಂತ ಮಾರ್ಕ್ ಮಾಡುವ ಇವತ್ತು. ಓಕೆ, ಇದೊಂದು 30 ಮಿನಿಟ್ಸ್ ಅಲ್ಲಿ ಒಂದು ನಮ್ಮ ಲೆವೆಲ್ಸ್ ಎಲ್ಲ ಮಾರ್ಕ್ ಮಾಡಿ ಆಯ್ತು. ಓಕೆ, ನೆಕ್ಸ್ಟ್ ಆಗಿ ನಾವು ನೋಡೋದಾದ್ರೆ 15 ಮಿನಿಟ್ಸ್ ಮತ್ತೆ 5 ಮಿನಿಟ್ಸ್ ಮೇ ಬಿ ಎಂಟ್ರಿ ಟೈಮ್ ಅಲ್ಲಿ ಇದ್ರೆ ನಾವು ಪ್ಲಾನ್ ಮಾಡ್ಬೋದು. ಓಕೆ, ಈಗ ಐ ಥಿಂಕ್ ಅದು ನೋಡಿ ಅಷ್ಟೇನು ಯೂಸ್ ಇಲ್ಲ. ಓಕೆ, ಅದು ಕೂಡ ಒಂದು 15 ಮಿನಿಟ್ಸ್ ಅಲ್ಲಿ ಕೂಡ ನೋಡ್ಬೋದು ನೀವು. ತುಂಬಾ ಸೈಡ್ ವೇಸ್ ಆಗಿ ತುಂಬಾ ಕ್ಯಾಂಡಲ್ಸ್ ಫಾರ್ಮ್ ಆಗಿದೆ. ಓಕೆ, ಇವತ್ತು ನ್ಯೂಸ್ ಕೂಡ ಯಾವುದೇ ನ್ಯೂಸ್ ಇಲ್ಲ ಇವತ್ತು. ಓಕೆ, ಹಾಗಾಗಿ ನಾವು ಇದು ಲೆವೆಲ್ಸ್ ಅನ್ನು ನೋಡುವ. ಓಕೆ, ಹೇಗೆ ಬಿಹೇವ್ ಮಾಡ್ತಾ ಅಂತ. ಸೊ ನಮ್ಮ ನೆಕ್ಸ್ಟ್ ಸ್ಟೆಪ್ ಎಂತ ಮಾಡ್ತೇನೆ, ನಾನು ಇಲ್ಲೊಂದು ಅಲರ್ಟ್ ಹಾಕ್ತೇನೆ ಮತ್ತೆ ರಿಲ್ಯಾಕ್ಸ್ ಮಾಡ್ತೇನೆ. ಓಕೆ, ಇಲ್ಲಿ ಕೂಡ ಒಂದು ಅಲರ್ಟ್ಸ್ ಹಾಕುವ. ಮೇ ಬಿ ಇದು ಲೆವೆಲ್ ಕೂಡ ಒಂದು ಅಲರ್ಟ್ ಹಾಕ್ಬೋದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಡೌನ್ ಸೈಡ್ ಬಂದ್ರೆ ಇಲ್ಲದ್ರೆ, ಓಕೆ, ಹೀಗೆ ಡೌನ್ ಸೈಡ್ ಬಂದ್ರೆ ನಾವು ಎಂತ ಮಾಡೋದು. ಓಕೆ, ಡೌನ್ ಸೈಡ್ ಬಂದ್ರು ಕೂಡ ನಾವು ನಮ್ಮ ಪ್ಲಾನ್ ಪ್ರಕಾರ ಒಂದು ಸ್ಟ್ರಾಂಗ್ ಆಗಿ ಫಾರ್ಮೇಶನ್ ಆದ್ರೆ ಮಾತ್ರ, ಓಕೆ, ಹೀಗೆ ಫಾರ್ಮೇಶನ್ ಆದ್ರೆ ಮಾತ್ರ, ಒಂದು ಕ್ಲಿಯರ್ ಆಗಿ ಇದ್ರೆ ಮಾತ್ರ ನಾವು ಒಂದು ಟ್ರೇಡ್ ತಗೊಳ್ಳೋ ಪ್ಲಾನ್ ಮಾಡ್ಬೋದು. ಓಕೆ, ಬೈ ಸೈಡಿಗೆ. ಇಲ್ಲಿದ್ರೆ ನಾನು ಮೇ ಬಿ ತಗೊಳ್ಳೋದಿಲ್ಲ, ಯಾಕಂದ್ರೆ ಇಂಥ ಲೆವೆಲ್ಸ್ ಇರ್ತಲ್ವಾ, ತುಂಬಾ ಲಾಸ್ ಮೇಕಿಂಗ್ ಲೆವೆಲ್ ಇದೆ. ಯಾಕಂದ್ರೆ ಪ್ರೈಸ್ ಒಂದು ಕನ್ಸಿಸ್ಟೆನ್ಸ್ ಆಗಿ ಲೆವೆಲ್ ಅಲ್ಲಿ ಕ್ಲೀನ್ ಆಗಿ ಮೊಮೆಂಟಮ್ ಕೊಡುದಿಲ್ಲ. ಓಕೆ, ಹೇಗಂದ್ರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೋಡಿ ಡೌನ್ ಸೈಡ್ ಬಂತು, ಸ್ಟ್ರಾಂಗ್ ರಿಜೆಕ್ಷನ್ ಕೊಟ್ಟಿತ್ತು, ವಾಪಸ್ ಬಂತು, ರಿಜೆಕ್ಷನ್ ಕೊಟ್ಟಿತ್ತು, ವಾಪಸ್ ಹೋಯ್ತು. ಓಕೆ, ಇದೊಂದು ಲಿಕ್ವಿಡಿಟಿ ಸ್ವೀಪ್ ಮಾಡಿ ಕೂಡ ಹೋಗುವ ಚಾನ್ಸಸ್ ತುಂಬಾ ಹೈ ಉಂಟು. ಆದ್ರೆ ಕೂಡ ನಮ್ಗೆ ಎಲ್ಲಾದ್ರೂ ಕ್ಲಿಯರ್ ಆಗಿ ಲೆವೆಲ್ ಫಾರ್ಮ್ ಆದ್ರೆ, ಕ್ಲಿಯರ್ ಆಗಿ ಒಂದು ಕ್ಯಾಂಡಲ್ ಫಾರ್ಮೇಶನ್ ಆದ್ರೆ ಮಾತ್ರ ನಾವು ಒಂದು ಪ್ಲಾನ್ ಮಾಡ್ಬೋದು. ಓಕೆ, ಇಲ್ಲಿದ್ರೆ ಆದಷ್ಟು ಅವಾಯ್ಡ್ ಮಾಡೋದೇ ಒಳ್ಳೇದು. ಓಕೆ, ಸೊ ಕ್ಲಿಯರ್ ಅಂದ್ರೆ ಹೇಗೆ ಅಂತ ಗೊತ್ತಾಗಿರ್ಬೋದು ನಿಮ್ಗೆ. ನಾವು ನಿನ್ನೆ ನೋಡಿ, ಇದು ಕ್ಲಿಯರ್ ಆಗಿರುವ ಲೆವೆಲ್ಸ್. ಕ್ಲೀನ್ ಆಗಿ ಉಂಟು ನೋಡಿ, ಇದು ಕ್ಲೀನ್ ಆಗಿ ಉಂಟು ನೋಡಿ, ಇದು ಕ್ಲೀನ್ ಉಂಟು ಲೆವೆಲ್ ಅಲ್ವಾ. ಸೊ ಹಾಗಾಗಿ ಈ ಟೈಪ್ ಲೆವೆಲ್ ಅನ್ನು ನಾವು ಆದಷ್ಟು, ಈ ಟೈಪ್ ಲೆವೆಲ್ಸ್ ಉಂಟಲ್ವಾ, ಅದೆಲ್ಲ A+ ಲೆವೆಲ್ ಟ್ರೇಡ್ಸ್.
ಓಕೆ, ಸೊ ಹಾಗಾಗಿ ನಾವು ಆದಷ್ಟು ಕ್ಲೀನ್ ಆಗಿರೋ ಲೆವೆಲ್ ಅನ್ನೇ ನಾವು ಟಾರ್ಗೆಟ್ ಮಾಡಿ ಎಂಟ್ರಿ ತಗೊಳ್ಬಹುದು. ಇದು ಕೂಡ ನಾವು ತಗೊಂಡ ಲೆವೆಲ್ ನಿನ್ನೆದು. ಓಕೆ, ಇದು ಕೂಡ ನೋಡಿ ಒಂಥರ ಕ್ಲೀನ್ ಆಗಿ ಉಂಟು ಲೆವೆಲ್ ನೋಡಿ, ವಿ 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 ಫಾರ್ಮೇಶನ್ ಅಲ್ವಾ. ಹಾಗಾಗಿ ನಾವು ಇಂಥ ಟೈಪ್ ಟ್ರೇಡ್ ಅನ್ನು ಜಾಸ್ತಿ ಟಾರ್ಗೆಟ್ ಮಾಡ್ಬೇಕು. ಓಕೆ, ಈಗ ಯಾವುದೇ ಟ್ರೇಡ್ಸ್ ಇಲ್ಲ ಅಂದ್ರೆ ಮೇ ಬಿ ಒಂದು ಕ್ಲಿಯರ್ ಆಗಿ ಮೊಮೆಂಟಮ್ ಕೊಟ್ರೆ ಮಾತ್ರ ನಾವು ಒಂದು ಅಬ್ಸರ್ವೇಷನ್ ಅಲ್ಲಿ ಒಂದು ಟ್ರೇಡ್ಸ್ ತಗೊಳ್ಳೋ ಪ್ಲಾನ್ ಮಾಡಬಹುದು. ಆದ್ರೆ ಈಗ ಯಾವುದೇ ಇಲ್ಲ. ಮೇ ಬಿ ಸಾರಿ, ಇವತ್ತುಂಟು ನ್ಯೂಸ್. ಓ, ನ್ಯೂಸ್ ಉಂಟು. ಯಾವುದೆಲ್ಲ ನ್ಯೂಸ್ ಅಂತ ನೋಡುವ ಒಂದ್ಸತಿ ಕ್ಲಿಯರ್ ಆಗಿ, ಕ್ಲಾರಿಟಿ ಸ್ವಲ್ಪ ಸಿಗ್ತದೆ ಯಾವುದೆಲ್ಲ ನ್ಯೂಸ್ ಇದ್ರೆ ಉಂಟಂತ ಈಗ. ಓಕೆ, ಇವತ್ತಿನ ದಿನ 4th ಅನ್ಎಂಪ್ಲಾಯ್ಮೆಂಟ್ ಕ್ಲೇಮ್ಸ್ ಒಂದು ನ್ಯೂಸ್ ಉಂಟು 6 ಗಂಟೆಗೆ. ಮೇ ಬಿ ಅಷ್ಟೇನೋ ಹೈ ಇಂಪ್ಯಾಕ್ಟ್ ನ್ಯೂಸ್ ಅಲ್ಲ ಅಂತ ಕಾಣ್ತಾ ಉಂಟು. ಓಕೆ, ಹೀಗೆ ತೊಂದರೆ ಇಲ್ಲ. ಐ ಥಿಂಕ್ 6 ಗಂಟೆದು ನೋಡುವ ಹೇಗೆ ರಿಯಾಕ್ಟ್ ಮಾಡ್ತಾ ಅಂತ. ಆದ್ರೆ ಒಂದು ಮಾರ್ಕೆಟಿಗೆ ಸ್ವಲ್ಪ ಟೈಮ್ ಕೊಡುವ ಈಗ ಬ್ರೀತ್ ಮಾಡ್ಲಿಕ್ಕೆ, ಯಾಕಂದ್ರೆ ಒಂದು ಕ್ಲಿಯರ್ ಆಗಿ ಚಂದದ ಮೊಮೆಂಟಮ್ ಕೊಡ್ಲಿ, ಮತ್ತೆ ನಾವು ನೋಡುವ ಹೇಗೆ ಅಂತ. ಸೊ ಇವತ್ತಿನ ದಿನ ತನಕ ಸ್ಟೇಟಸ್ ಸೋಮವಾರದಿಂದ ಗುರುವಾರದ ತನಕ ಸೋಮವಾರ ಒಂದು ಲಾಸ್ ಆಯ್ತು, ಮತ್ತೆ ನಿನ್ನೆ ಗುರುವಾರ ಒಂದು ಪ್ರಾಫಿಟ್ ಆಯ್ತು. ಓಕೆ, ಅಂದ್ರೆ ನಮ್ ನೆಟ್ ಟು ನೆಟ್ ನಮ್ಗೆ ಈಗ ನಮ್ಗೆ ಯಾವುದೇ ಲಾಸ್ ಇಲ್ಲ, ಅಂದ್ರೆ ನಮ್ಮದು ಸೋಮವಾರದ ಲಾಸ್ ರಿಕವರ್ ಆಗಿದೆ. ಓಕೆ, ಸೊ ನೋಡುವ, ಟ್ರೈ ಮಾಡುವ ಆದಷ್ಟು A+ ಲೆವೆಲ್ ಒಳ್ಳೆ ಸೆಟಪ್ ಫಾರ್ಮ್ ಆದ್ರೆ ಮಾತ್ರ ನಾನು ಟ್ರೇಡ್ ತಗೊಳ್ತೇನೆ, ಇಲ್ಲಿದ್ರೆ ನಾನು ಅವಾಯ್ಡ್ ಮಾಡ್ತೇನೆ. ನಂಗೆ ಯಾಕಂದ್ರೆ ವಾಪಸ್ ಈ ವಾರ ಲಾಸ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಓಕೆ, ಮತ್ತೆ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ ಮಾರ್ಕೆಟ್ ಹೇಗೆ ಮೊಮೆಂಟಮ್ ಕೊಡ್ತಾ ಅಂತ. ಕೆಲವು ಸತಿ ನಾವು ಲಾಸ್ ಅನ್ನು ಅಕ್ಸೆಪ್ಟ್ ಮಾಡಿ ಮುಂದೆ ಹೋಗ್ಬೇಕಾಗ್ತದೆ. ಓಕೆ, ಸೊ ನೋಡುವ ನೆಕ್ಸ್ಟ್ ಈವ್ನಿಂಗ್ ಟೈಮ್ ಅಲ್ಲಿ ಹೇಗೆ ಮಾರ್ಕೆಟ್ ಬಿಹೇವ್ ಮಾಡ್ತಾ ಅಂತ. ಈಗ ಟೈಮ್ ಆಗಿದೆ 6 ಗಂಟೆ. 6 ಗಂಟೆಯಲ್ಲಿ ನಮ್ಮ ಲೆವೆಲ್ಸ್ ಅನ್ನು ಮಧ್ಯಾಹ್ನ ಮಾರ್ಕ್ ಮಾಡಿದ ಲೆವೆಲ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾ ಉಂಟಂತ ನೋಡುವ. ಮತ್ತೆ ನಮ್ದು ಬೇರೆ ಎಂತಾದ್ರೂ ಪ್ಲಾನ್ ಇದ್ರೆ ಅದನ್ನು ಮಾಡಿಫೈ ಮಾಡುವ. ಸೊ ಈಗ ನೋಡ್ಬೋದು ನೀವು, ಆಲ್ರೆಡಿ ಮಾರ್ಕೆಟ್ ಒಂದು ಸ್ಟ್ರಾಂಗ್ ಆಗಿ ಗೋಲ್ಡ್ ಮೊಮೆಂಟಮ್ ಕೊಟ್ಟಿದೆ. ಅಂದ್ರೆ ನಾವು ಮಧ್ಯಾಹ್ನ ನಮ್ಮ ಪ್ಲಾನ್ ಎಂತ ಇತ್ತಂದ್ರೆ, ಈ ಲೆವೆಲ್ ಅಲ್ಲಿ ಎಲ್ಲಾದ್ರೆ ಪ್ರೈಸ್ ಬಂದು ಈ ಲೆವೆಲ್ಗೆ ಪ್ರೈಸ್ ಎಲ್ಲಾದ್ರೆ ಬಂದ್ರೆ ನಾವು ಬಂದು ಸ್ಟ್ರಾಂಗ್ ರಿಜೆಕ್ಷನ್ ಕೊಟ್ಟು ಒಂದು ಡೌನ್ ಸೈಡ್ ಕೊಟ್ರೆ ಅಲ್ಲಿ ಒಂದು ಪ್ಲಾನ್ ಇತ್ತು, ಅಂದ್ರೆ ರೆಡ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಪ್ಲಾನ್ ಇತ್ತು. ಆದ್ರೆ ಈಗ ಪ್ಲಾನ್ ಚೇಂಜ್ ಮಾಡಿದ್ದೇವೆ ನಾವು, ಯಾಕಂದ್ರೆ ಈ ಲೆವೆಲ್ ನಾವು ಮಾರ್ಕ್ ಮಾಡಿದ ಲೆವೆಲ್ ಪ್ರೈಸ್ ಬ್ರೇಕ್ ಮಾಡಿ ಮೇಲೆ ಹೋಗಿದೆ. ಓಕೆ, ಸೊ ಅಂದ್ರೆ ಈಗ ಸ್ಟ್ರಾಂಗ್ ಅಪ್ಸೈಡ್ ಮೊಮೆಂಟಮೇ ಉಂಟು. ಹಾಗಾಗಿ ಇದು ಲೆವೆಲ್ ಬ್ರೇಕ್ ಮಾಡಿದೆ, ಯಾಕಂದ್ರೆ ಇದು ಮಲ್ಟಿಪಲ್ ರಿಜೆಕ್ಷನ್ ಕ್ಯಾಂಡಲ್ ಏರಿಯಾ, ಮತ್ತೆ ಒಂದು ನಿನ್ನೆ ದಿನದ ನಮ್ಮ ಒಂದು ಸ್ಟ್ರಾಂಗ್ ಡೌನ್ ಸೈಡ್ ಏರಿಯಾ ಆಗಿತ್ತು. ಓಕೆ, ಸೊ ಆದ್ರೆ ಈ ಲೆವೆಲ್ ಅನ್ನು ಈಗ ಬ್ರೇಕ್ ಮಾಡಿದೆ. ಸೊ ನಮ್ಮ ಈಗ ನೆಕ್ಸ್ಟ್ ಪ್ಲಾನ್ ಎಂತ ಇರ್ಬೇಕಂದ್ರೆ, ನಾನು ಎಂತ ಮಾಡ್ತೇನೆ ಸೊ 30 ಮಿನಿಟ್ಸ್ ಅಲ್ಲಿ ಹೋಗಿ ಚೆಕ್ ಮಾಡುವಾಗ ಆಲ್ರೆಡಿ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಬಂದು ಒಂದು ಸಣ್ಣ ಮಟ್ಟದ ಪುಲ್ ಬ್ಯಾಕ್ ಕೊಡ್ತಾ ಉಂಟು. ಓಕೆ, ನಾವು ಇಲ್ಲೊಂದು ಬೈ ಸೈಡ್ ಪ್ಲಾನ್ ಮಾಡ್ಬೋದು, ಆದ್ರೂ ಕೂಡ ನಾನು ಅರ್ಜೆಂಟ್ ಮಾಡುದಿಲ್ಲ, ಯಾಕಂದ್ರೆ ಒಂದು ಪ್ರಾಪರ್ ಆಗಿ ಮೊಮೆಂಟಮ್ ಅನ್ನ ನೋಡ್ತೇನೆ. ಹೇಗೆ ಒಂದು ಪ್ರಾಪರ್ ಆಗಿ ಹೇಗಿರ್ಬೇಕಂದ್ರೆ, ಒಂದು ಅಪ್ ಸೈಡ್ ಕೊಟ್ಟು ಡೌನ್ ಸೈಡ್ ಕೊಟ್ಟಿದೆ ಅಲ್ವಾ. ಈಗ ಇನ್ನೊಂದು ಅಪ್ ಸೈಡ್ ಕೊಟ್ಟು ಡೌನ್ ಸೈಡ್ ಕೊಟ್ರೆ ಒಂದು ಪ್ಲಾನ್ ಮಾಡ್ಬೋದು, ಯಾಕಂದ್ರೆ ಈ ಏರಿಯಾ ಎಲ್ಲ ಕೆಲವು ರಿಸ್ಕಿ ಏರಿಯಾ. ಓಕೆ, ರಿಸ್ಕಿ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಕೆಲವೊಮ್ಮೆ ಎಂತ ಆಗ್ತಂದ್ರೆ, ಈಗ ಆಲ್ರೆಡಿ 6 ಗಂಟೆ ಆಗಿದೆ. ಓಕೆ, 6 ಗಂಟೆ ಅಂದ್ರೆ ಈಗ 7 ಗಂಟೆ ಆಗ್ಲಿಕ್ಕೆ ಇನ್ನು 1 ಗಂಟೆ ಉಂಟು. ಆ 1 ಗಂಟೆಯಲ್ಲಿ 7 ಗಂಟೆಗೆ ಸ್ಟ್ರಾಂಗ್ ಮೊಮೆಂಟಮ್ ಕೂಡ ಬರ್ತದೆ ಮಾರ್ಕೆಟ್ ಅಲ್ಲಿ. 7 ಗಂಟೆ US ಮಾರ್ಕೆಟ್ ಆಸ್ ಓಪನ್ ಆದಾಗ. ಹಾಗಾಗಿ ನಾವು ಸ್ವಲ್ಪ ಜಾಗೃತಿಯಲ್ಲಿ ಪ್ಲಾನ್ ಮಾಡಬೇಕು. ಎಲ್ಲಿಯಾದ್ರೂ ಇದು ಫೇಕ್ ಬ್ರೇಕ್ಔಟ್ ಕೊಟ್ಟು ಡೌನ್ ಸೈಡ್ ಬಂದ್ರೆ ಕೂಡ ಬರ್ಲಿಕ್ಕೆ ಚಾನ್ಸ್ ಉಂಟು. ಹಾಗಾಗಿ ನಾವು ಒಂದು ಸೆಕೆಂಡ್ ರಿಯಾಕ್ಷನ್ ಅನ್ನು ವೇಟ್ ಮಾಡುವ. ರಿಯಾಕ್ಷನ್ ಅಂದ್ರೆ ಸೆಕೆಂಡ್ ಪುಲ್ ಬ್ಯಾಕ್. ಓಕೆ, ಪ್ರಾಪರ್ ಆಗಿ ಒಂದು ಸೆಕೆಂಡ್ ಪುಲ್ ಬ್ಯಾಕ್ ಕೊಟ್ರೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಒಂದು ಸಣ್ಣ ಮಟ್ಟ ರಿಸ್ಕ್ ತಗೊಳ್ಬಹುದು. ಆದ್ರೆ ಕೂಡ ನೋಡುವ, ಅಂದ್ರೆ ಹೇಳಿಕಾಗುದಿಲ್ಲ ಹೇಗೆ ಮಾರ್ಕೆಟ್ ರಿಯಾಕ್ಟ್ ಮಾಡ್ತದೆ ಅಂತ. ಮತ್ತೆ ಈ ಲೆವೆಲ್ಗೆ ಈ ಲೆವೆಲ್ ಬರ್ತದ ಕೂಡ ನೋಡ್ಬೇಕು, ಯಾಕಂದ್ರೆ ನಮ್ಮದು ಎಂಟ್ರಿ ಆದಾಗ ನಾವು ಸ್ಟಾಪ್ ಲಾಸ್ ಕೂಡ ಪ್ಲಾನ್ ಮಾಡ್ಕೊಳ್ಬೇಕು ಕರೆಕ್ಟ್ ಆಗಿ ಅಲ್ವಾ. ಸೊ ಸ್ಟಾಪ್ ಲಾಸ್ ಪ್ಲಾನ್ ಆಗದಿದ್ರೆ ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿದ ಈ ವಾರ ನಮ್ದು ಆಲ್ರೆಡಿ ನೆಟ್ ಪ್ರಾಫಿಟ್ ಆಗ್ಲಿಲ್ಲ ನಮ್ಗೆ. ಆಲ್ರೆಡಿ ನಾವು ಸ್ಟೇಬಲ್ ಅಲ್ಲಿ ಇದ್ದೇವೆ, ಅಂದ್ರೆ ಒಂದು ಲಾಸ್ ಒಂದು ಪ್ರಾಫಿಟ್ ಆಗಿತ್ತು. ಅದು ಈಕ್ವಲಿ ಆಗಿ ಲಾಸ್ಟ್ ವೀಕ್ ಅಷ್ಟೇ ನಾವು ಪಾಸಿಟಿವ್ ಅಲ್ಲಿ ಇದ್ದೇವೆ. ಓಕೆ, ಸೊ ಹಾಗಾಗಿ ನಮ್ಮ ಸ್ಟಾಪ್ ಲಾಸ್ ಕೂಡ ನಾವು ಪ್ರಾಪರ್ ಆಗಿ ಪ್ಲಾನ್ ಮಾಡ್ಬೇಕಾಗ್ತದೆ. ಎಲ್ಲಿ ಈಗ ಪುಲ್ ಬ್ಯಾಕ್ ಎಲ್ಲಿ ಕೊಡ್ತಾರೆ ಅಂತ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ ಅಲ್ವಾ. ಸೊ ಹಾಗಾಗಿ ಕರೆಕ್ಟ್ ಆಗಿ ಪ್ಲಾನ್ ಮಾಡುವ ನಾವು ಹೇಗಂತ, ಹೇಗೆ ಮೊಮೆಂಟಮ್ ಕೊಡ್ತದೆ ಮತ್ತೆ ಎಲ್ಲಿ ತನಕ ಬರ್ತದೆ ಅಂತ ಕೂಡ ನೋಡ್ಬೇಕು. ಓಕೆ, ಸೊ ಕೂಲ್, ನೋಡುವ ಹೇಗೆ ಮಾರ್ಕೆಟ್ ರಿಯಾಕ್ಟ್ ಮಾಡ್ತಾ ಅಂತ. ಈ ಲೆವೆಲ್ಸ್ ನಾನು ಇವತ್ತು ಈಗ ಅಂದ್ರೆ 7 ಗಂಟೆ ನಂತರ ಪ್ರಾಪರ್ ನ್ಯೂಯಾರ್ಕ್ ಸೆಷನ್ ಓಪನ್ ಆಗ
ಆದ ನಂತರ ಕೂಡ ನಾನು ಲೆವೆಲ್ಸ್ ಅನ್ನು ಅಬ್ಸರ್ವ್ ಮಾಡ್ತೇನೆ ಹೇಗೆ ಮಾರ್ಕೆಟ್ ರಿಯಾಕ್ಟ್ ಮಾಡ್ತಾ ಅಂತ. ಸೊ ಹಾಗಾಗಿ ನಾನು ಇಲ್ಲಿ ಒಂದು ಅಲರ್ಟ್ ಅನ್ನು ಆಡ್ ಮಾಡಿರ್ತೇನೆ. ಓಕೆ, ಸೊ ಇನ್ನು ಕೆಲಸದಲ್ಲಿರುವಾಗ ಇನ್ ಕೇಸ್ ಅಲರ್ಟ್ ಬಂದ್ರೆ ನಾನು ಚೆಕ್ ಮಾಡ್ತೇನೆ ಹೇಗೆ ರಿಯಾಕ್ಟ್ ಮಾಡ್ತಾ ಉಂಟು ಈ ಲೆವೆಲ್ಗೆ ಅಂತ. ಅದರ ಪ್ರಕಾರ ನಾವು ನೋಡುವ ಹೇಗೆ ಆಗ್ತಾ ಉಂಟು. ಸೊ 30 ಮಿನಿಟ್ಸ್ ಅಲ್ಲಿ ನೋಡ್ಬೋದು ನೀವು ಆಲ್ರೆಡಿ ಸಣ್ಣ ಮಟ್ಟ ರಿಜೆಕ್ಷನ್ ಕೊಟ್ಟಿದೆ. ಮೋಸ್ಟ್ಲಿ ನನ್ನ ಪ್ರಕಾರ ಅಪ್ ಸೈಡ್ ಹೋಗ್ತದಂತ ನಂಗೆ ಅನಿಸ್ತಾ ಉಂಟು ಹೀಗೆ. ಆದ್ರೂ ಕೂಡ ನಮ್ಗೆ ಎಂಟ್ರಿ ತಗೊಳ್ಬೇಕಾದ್ರೂ ಕೂಡ ನಾವು ಕರೆಕ್ಟ್ ಆಗಿ ಪ್ಲಾನ್ ಮಾಡುವ. ಓಕೆ, ಹೇಗೆ ಈ ಲೆವೆಲ್ ಬಂತು, ಎಲ್ಲಿ ಪುಲ್ ಬ್ಯಾಕ್ ಕೊಟ್ಟು ಎಲ್ಲಿ ಕೂಲ್ ಡೌನ್ ಆಗ್ತದೆ ಅಂತ ಅದರ ಪ್ರಕಾರ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆದ್ರೆ ನಾವು ಎಂಟರ್ ಮಾಡುವ. ಓಕೆ, ಸೊ ಅದನ್ನ ನಿಮ್ಗೆ ಅಪ್ಡೇಟ್ ಮಾಡ್ತೇನೆ ಹೇಗೆ ಮಾರ್ಕೆಟ್ ರಿಯಾಕ್ಟ್ ಮಾಡ್ತಾ ಅಂತ. ಓಕೆ, ಸೊ ಈವ್ನಿಂಗ್ ನಂತರ ನೀವು ನೋಡ್ಬೋದು ಯಾವ್ದೆಲ್ಲ ಮೊಮೆಂಟಮ್ ಬಂದಿದೆ ಅಂತ. ಇಲ್ಲಿ 30 ಮಿನಿಟ್ಸ್ ಅಲ್ಲಿ ನೋಡೋದಾದ್ರೆ ಒಂದು ಈ ಲೆವೆಲ್ ಅಲ್ಲಿ ನಿನ್ನೆ ನಾವು ನೋಡ್ತಿದ್ವಿ, ಇಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಅಪ್ ಸೈಡ್ ಬಂದು ಒಂದು ಡೌನ್ ಸೈಡ್ ಕೂಡ ಕೊಡುವ ಪ್ಲಾನ್, ಅಂದ್ರೆ ಫುಲ್ ಬ್ಯಾಕಿಗೆ ಒಂದು ಎಂಟರ್ ಆಗುವ ಅಂತ ಪ್ಲಾನ್ ಇತ್ತು, ಅಂದ್ರೆ ಅಪ್ ಸೈಡ್. ಓಕೆ, ಅಂದ್ರೆ ಇಲ್ಲಿ ಲಾಂಗ್ ಮಾಡುವ ಪ್ಲಾನ್ ಇತ್ತು ಇನ್ ಕೇಸ್ ಎಲ್ಲಾದ್ರೆ ಮಾರ್ಕೆಟ್ ಅಪ್ ಸೈಡ್ ಮೊಮೆಂಟಮ್ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆದ್ರೆ. ಓಕೆ, ಈ ಲೆವೆಲ್ ಅಲ್ಲಿ ಇಲ್ಲಿ. ಓಕೆ, ಆದ್ರೆ ಮೊಮೆಂಟಮ್ ಕೊಡ್ಲಿಲ್ಲ, ಯಾಕಂದ್ರೆ ಒಂದು ಸ್ಟ್ರಾಂಗ್ ಡೌನ್ ಸೈಡ್ ಮೊಮೆಂಟಮ್ ಬಂದಿತ್ತು. ಓಕೆ, ಆದ್ರೆ ಒಂದು ಅಬ್ಸರ್ವ್ ಮಾಡಬೇಕಾದ ವಿಷಯ ಎಂತಂದ್ರೆ ಅಪ್ ಸೈಡ್ ಮೊಮೆಂಟಮ್ ಕೊಟ್ಟಿತ್ತು, ಆದ್ರೆ ಇಲ್ಲೇ ಕನ್ಸಾಲಿಡೇಟ್ ಆಗ್ತಿತ್ತು ಮಾರ್ಕೆಟ್. ಓಕೆ, ಇಲ್ಲಿ ನೀವು ನೋಡ್ಬೋದು ಆಲ್ರೆಡಿ ಮಲ್ಟಿಪಲ್ ಟೈಮ್ಸ್ ಈ ಲೆವೆಲ್ ಮೇಲೆ ಹೋಗ್ಲೇ ಇಲ್ಲ. ಓಕೆ, 1 2 3 4 5 ಅಂದ್ರೆ 5 ಕ್ಯಾಂಡಲ್ ಫಾರ್ಮೇಶನ್ ಸೇಮ್ ಲೆವೆಲ್ ಅಲ್ಲಿ ಆಗ್ತಿತ್ತು. ಓಕೆ, ಹಾಗಾಗಿ ಅದು ನಮ್ಮ ಒಂದು ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡಬಹುದು. ಯಾಕಂದ್ರೆ ಮಾರ್ಕೆಟ್ ಇದ್ರ ಮೇಲೆ ಹೋಗ್ಲಿಕ್ಕೆ ಹೋಗ್ತವೇ ಇಲ್ಲ. ಓಕೆ, ಆಗ ನಾವು ರೆಸಿಸ್ಟೆನ್ಸ್ ಅನ್ನು ಮಾರ್ಕ್ ಮಾಡಿ ಒಂದು ಲೆವೆಲ್ ಕೂಡ ನೋಡ್ಬೋದು. ಓಕೆ, ಅಂದ್ರೆ ಈಗ 15 ಮಿನಿಟ್ಸ್ ಅಲ್ಲಿ 30 ಮಿನಿಟ್ಸ್ ಅಲ್ಲಿ ನಾನು ಮಾರ್ಕ್ ಮಾಡಿದೆ. ಹಾಗೇನೆ 15 ಮಿನಿಟ್ಸ್ ಅಲ್ಲಿ ಮಾರ್ಕ್ ಮಾಡುವಾಗ ನೀವು ನೋಡ್ಬೋದು ಒಂದು ಸಣ್ಣ ಮಟ್ಟದ ಒಂದು ಲೆವೆಲ್ ಫಾರ್ಮ್ ಆಗಿದೆ, ಮತ್ತೆ ಸ್ಟ್ರಾಂಗ್ ಆಗಿ ಒಂದು ಕ್ಯಾಂಡಲ್ ಕೂಡ ಕ್ರಿಯೇಟ್ ಆಗಿದೆ. ಅಂದ್ರೆ ಇದು ಬ್ಲಾಕ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ, ಅಂದ್ರೆ ಮಾರ್ಕೆಟ್ ಕೆಳಗೆ ಸೈಡ್ ಅಂದ್ರೆ ಡೌನ್ ಸೈಡ್ ಬರ್ಲಿಕ್ಕೆ ರೆಡಿ ಆಗಿದೆ. ಓಕೆ, ಸೊ ಹಾಗಾಗಿ ನಾನು ಟ್ರೇಡ್ ತಗೊಳ್ಳಿಲ್ಲ, ಇದು ಅದ್ರ ಕೂಡ ಒಂದು ಅಬ್ಸರ್ವೇಷನ್ ಅಲ್ಲಿ ಇದ್ದೆ, ಅಂದ್ರೆ ನಾನು ಸಿಸ್ಟಮ್ ಎದುರು ಇರಲಿಲ್ಲ, ಹಾಗಾಗಿ ಇದು ಮಿಸ್ ಆಯ್ತು. ಆದ್ರೆ ನಮ್ಮ ಟ್ರೇಡ್ ಎಲ್ಲಿತ್ತಿತ್ತಂದ್ರೆ ಫಾರ್ ಎಕ್ಸಾಂಪಲ್ 15 ಮಿನಿಟ್ಸ್ ಅಲ್ಲಿ ಸ್ಟ್ರಾಂಗ್ ಲೆವೆಲ್ ಅಲ್ಲಿ ಎಂಟರ್ ಆಗುದಾದ್ರೆ ಒಂದು ಈ ಲೆವೆಲ್ ಅಂತಾನು ಹೇಳ್ಬೋದು. 15 ಮಿನಿಟ್ಸ್ ಅಲ್ಲಿ ನೋಡುವ, ಅಂದ್ರೆ ಇಲ್ಲಿ ಕೂಡ ಆದ್ರೆ ಕೂಡ ತುಂಬಾ ದೊಡ್ಡದಿದ್ದು. ಆದ್ರೂ ಕೂಡ ಆಕ್ಚುಲಿ ನಾವು ನೋಡೋದಾದ್ರೆ ಒಂದು ಸೈಡ್ ಅಲ್ಲಿ ತುಂಬಾ ದೊಡ್ಡ SL ಬರ್ತದೆ ಇಲ್ಲಿ, ಹಾಗಾಗಿ SL ಕೂಡ ನಾವು ಮ್ಯಾನೇಜ್ ಮಾಡ್ಬೇಕಂದ್ರೆ ನಮ್ಮ ರಿಸ್ಕ್ ಕೂಡ ಮ್ಯಾನೇಜ್ ಮಾಡ್ಬೇಕು, ರಿಸ್ಕ್ ಹೇಗೆ ಉಂಟಂತ. ಓಕೆ, ಹಾಗಾಗಿ ಇಲ್ಲಿ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಆಗಿ ಒಂದು ಶೋರ್ ಶಾರ್ಟ್ ಇದ್ರೆ ನಾವು ಒಂದು ಟ್ರೇಡ್ ತಗೊಳ್ಬಹುದು. ಆದ್ರೆ ಇಲ್ಲಿ ನಾವು 5 ಮಿನಿಟ್ಸ್ ಅಲ್ಲಿ ನೋಡೋದಾದ್ರೆ 5 ಮಿನಿಟ್ಸ್ ಅಲ್ಲಿ ಪ್ರಾಪರ್ ಎನ್ಗಲ್ಫಿಂಗ್ ಆಗ್ಲಿಲ್ಲ, ಆದ್ರೆ ನಿಮ್ಗೆ 15 ಮಿನಿಟ್ಸ್ ಅಲ್ಲಿ ಸಿಗ್ನಲ್ ಕೊಟ್ಟಿದೆ, ಅಂದ್ರೆ ಮಾರ್ಕೆಟ್ ಒಂದು ಮೊಮೆಂಟಮ್ ಅಲ್ಲಿ ಬರ್ತದೆ ಅಂತ, ಯಾಕಂದ್ರೆ ಇದೊಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಇಂದ. ಓಕೆ, ಸೊ ಹಾಗಾಗಿ ಇದೊಂದು SL ಇಟ್ಕೊಂಡ್ರೆ ಇಲ್ಲಿ ನಾವು ಸ್ವಲ್ಪ ಓವರ್ನೈಟ್ ಹೋಲ್ಡಿಂಗ್ ಮಾಡಿದ್ರು ಕೂಡ ಆಲ್ಮೋಸ್ಟ್ ನಮ್ಗೆ ಒಂದು 10 ಗಂಟೆ ಬೆಳಿಗ್ಗೆ ಇವತ್ತು ಟಾರ್ಗೆಟ್ ರೀಚ್ ಆಗ್ತಿತ್ತು. ಓಕೆ, ಅಂದ್ರೆ ನಮ್ಮ ಸಿಸ್ಟಮ್ ಪ್ರಕಾರ ಹೋಗಿ ಸ್ಟಾಪ್ ಲಾಸ್ ಅನ್ನೆಲ್ಲ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ತನಕ ಸಿಕ್ತಿತ್ತು ಚಾನ್ಸ್. ಓಕೆ, ಅಂದ್ರೆ ಟಾರ್ಗೆಟ್ ಹಿಟ್ ಆಗ್ತಿತ್ತು. ಸಪೋಸ್ ಅದು ನಾವು 15 ಮಿನಿಟ್ಸ್ ಅಲ್ಲಿ ನೋಡಿದ್ರೆ ಯೂಶಲಿ ನಾವು 15 ಮಿನಿಟ್ಸ್ ಎಂಟ್ರಿ ತಗೊಳ್ಳೋದಿಲ್ಲ, ಯಾಕಂದ್ರೆ ನಮ್ಮ ರಿಸ್ಕ್ ಸ್ವಲ್ಪ ಜಾಸ್ತಿ ಆಗ್ತದೆ. ಓಕೆ, ಹಾಗಾಗಿ 5 ಮಿನಿಟ್ಸ್ ಅಲ್ಲಿ ನೋಡೋದಾದ್ರೆ ಕೂಡ ಒಂದು 15 ಮಿನಿಟ್ಸ್ ಅಲ್ಲಿ ಕ್ಯಾಂಡಲ್ ಯಾವಾಗ ಇಲ್ಲಿ ಫಾರ್ಮೇಶನ್ ಆಗ್ತದಲ್ವಾ, ಆಗ ನಾವೊಂದು ತಗೊಳ್ಬಹುದು. ಆದ್ರೆ ಅಷ್ಟು ಕನ್ವಿನ್ಸಿಂಗ್ ಟ್ರೇಡ್ ಇರ್ಲಿಲ್ಲ ಇದು. ಓಕೆ, ಈ ಟೈಪ್ ನಾವು ಇನ್ನು ಫ್ಯೂಚರ್ ಅಲ್ಲಿ ಮಾರ್ಕ್ ಮಾಡಿ ಇಟ್ಕೊಳ್ಬಹುದು. ಓಕೆ, ಇಲ್ಲಿ ತನಕ ಇರ್ತಿತ್ತು. ಓಕೆ, ಅದು ನಿನ್ನೆದ್ದು. ಮತ್ತೆ ನಾವು ಅದಕ್ಕಿಂತ ಮೇಲೆ ಒಂದು ಸಣ್ಣದೊಂದು ಟ್ರೇಡ್ ತಗೊಂಡಿದ್ದೆ, ಮತ್ತೆ ನಾನು ಎಕ್ಸಿಟ್ ಆದೆ, ಯಾಕಂದ್ರೆ ನಾನು ರೀಸನ್ ಕೂಡ ಹೇಳ್ತೇನೆ ಅದದ್ದು. ಓಕೆ, ಸೊ ನಾನು 15 ಮಿನಿಟ್ಸ್ ಅಲ್ಲಿ ಅಬ್ಸರ್ವೇಷನ್ ಮಾಡ್ತಿದ್ದೆ ನಿನ್ನೆ ಫೋನಲ್ಲಿ. ಆಗ ಇಲ್ಲಿ ಹೇಗೆ ಆಗಿತ್ತಲ್ವಾ, ಇಲ್ಲಿ ಹೇಗೆ ಮಲ್ಟಿಪಲ್ ಟೈಮ್ ಕನ್ಸಾಲಿಡೇಷನ್ ಆಗ್ತಾ ಇತ್ತು, ಹಾಗೇನೆ ಒಂದು ಲೆವೆಲ್ ಅಲ್ಲಿ ಇನ್ನೊಂದು ಲೆವೆಲ್ ಅಲ್ಲಿ ಕೂಡ ಆಗ್ತಾ ಇತ್ತು. ಓಕೆ,
ಮಾರ್ಕೆಟ್ ಆಲ್ರೆಡಿ ಡೌನ್ ಸೈಡ್ ಅಲ್ಲೇ ಇತ್ತು, ಹಾಗಾಗಿ ನನ್ನದು ಟ್ರೇಡ್ಸ್ ಕೂಡ ಡೌನ್ ಅಲ್ಲೇ ಇರ್ತಿತ್ತು. ಓಕೆ, ಹಾಗೆ ನೀವು ನೋಡ್ಬೋದು ಇಲ್ಲಿ ಒಂದು ಲೆವೆಲ್ ಫಾರ್ಮೇಶನ್ ಆಗ್ತಾ ಇತ್ತು. ಓಕೆ, ಹಾಗಾಗಿ ನಾನು ಎಂತ ಮಾಡಿದ್ದೆ ಅಂದ್ರೆ ಈ ಲೆವೆಲ್ ಮಾರ್ಕ್ ಮಾಡಿದ್ದೆ. ಲೆವೆಲ್ ಮಾರ್ಕ್ ಮಾಡಿ ಒಂದು 15 ಮಿನಿಟ್ಸ್ ಅಲ್ಲಿ ಕ್ಯಾಂಡಲ್ ಕಂಡೀಷನ್ ಮತ್ತೆ ಕ್ಯಾಂಡಲ್ ಫಾರ್ಮೇಶನ್ ಅನ್ನು ಕೂಡ ಚೆಕ್ ಮಾಡಿದೆ. ಆಗ ನನಗೆ 15 ಮಿನಿಟ್ಸ್ ಇಂದ 5 ಮಿನಿಟ್ಸ್ ಗೆ ಬಂದಾಗ ಈ ಲೆವೆಲ್ ಒಂದು ನನ್ನ ಸಣ್ಣ ಮಟ್ಟ ಸೆಟಪ್ ಫಾರ್ಮ್ ಆಗಿತ್ತು. ಓಕೆ, ಹಾಗಾಗಿ ನಾನು ಇಲ್ಲಿ ಒಂದು ತಗೊಂಡೆ. ಅಂದ್ರೆ ಆಕ್ಚುಲಿ ನಾನು ಕಾಸ್ಟ್ ಟು ಕಾಸ್ಟ್ ಅನ್ನು ಎಕ್ಸಿಟ್ ಆದೆ, ಯಾಕಂದ್ರೆ ಆಲ್ಮೋಸ್ಟ್ 1 ಗಂಟೆ ರಾತ್ರಿ ಆಗಿತ್ತು. ಸೊ ಹಾಗಾಗಿ ಪ್ರಾಬ್ಲಮ್ ಎಂತ ಆಗ್ತದೆ ಅಂದ್ರೆ ಕೆಲವು ಸತಿ ಮೊಮೆಂಟಮ್ ಕೂಡ ರಿವರ್ಸಲ್ ಬರ್ತದೆ. ಅದು ಒಂದು ನಾನು ರೂಲ್ ಬ್ರೇಕ್ ಮಾಡಿದೆ. ಎಂತ ಅಂದ್ರೆ ಆಕ್ಚುಲಿ ನಾನು ಇದನ್ನು ಹೋಲ್ಡ್ ಮಾಡಿ ಇಟ್ಕೊಳ್ಬೇಕಿತ್ತು. ನಾನು ಮಿಡ್ಲ್ ಅಲ್ಲಿ ಮೊಬೈಲ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೆ. ಓಕೆ, ಆಗ ಕ್ಯಾಂಡಲ್ ಮೇಲೆ ಬರ್ತಿತ್ತು, ಕೆಳಗೆ ಬರ್ತಿತ್ತು, ಆಗ ಸ್ವಲ್ಪ ಸೈಕಾಲಜಿಕಲಿ ಡಿಸ್ಟರ್ಬ್ ಆದೆ. ಹಾಗಾಗಿ ನಾನು ಮ್ಯಾನ್ಯುವಲಿ ಎಕ್ಸಿಟ್ ಆದ್ರೆ, ಅದು ಕೂಡ ಮ್ಯಾನ್ಯುವಲಿ ಎಕ್ಸಿಟ್ ಆಗದಿದ್ದರೆ ನೀವು ನೋಡ್ಬೋದು ಇನ್ನೂ ಕೂಡ ಒಳ್ಳೆ ಮೊಮೆಂಟಮ್ ಕೊಟ್ಟಿತ್ತು. ಓಕೆ, ನನ್ನ ಟ್ರೇಡಿಂಗ್ ಅಲ್ಲಿ ಒಂದೇ ಪ್ರಾಬ್ಲಮ್ ಎಂತ ಅಂದ್ರೆ ಸೈಕಾಲಜಿಕಲಿ ಸ್ಟ್ರಾಂಗ್ ಇಲ್ದಿದ್ರೆ ನೀವು ರೂಲ್ಸ್ ಬ್ರೇಕ್ ಮಾಡ್ತೀರಿ. ಓಕೆ, ಡಿಸಿಪ್ಲಿನ್ ಇರುವುದಿಲ್ಲ, ಮತ್ತೆ ನಿಮ್ಗೆ ಹೆದರಿಕೆ ಆದ ನಂತರ ತಾಳ್ಮೆ ಇರುವುದಿಲ್ಲ. ಓಕೆ, ಸೊ ಅದನ್ನೆಲ್ಲ ನಾನು ಇಲ್ಲಿ ರೆಕಾರ್ಡ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡ್ತಿದ್ದೇನೆ. ಓಕೆ, ಅಷ್ಟೇ, ಮತ್ತೆ ಎಂತ ಅಲ್ಲ, ಅಷ್ಟು ಕಾಂಪ್ಲಿಕೇಟೆಡ್ ಕೂಡ ಇಲ್ಲ ಟ್ರೇಡಿಂಗ್. ಸೊ ನೀವು ಯಾವಾಗ ಮೈಂಡ್ ಸ್ಟ್ರಾಂಗ್ ಇದ್ರೆ, ಸೈಕಾಲಜಿಕಲಿ ಒಳ್ಳೆ ಮಾಡಿ ಟ್ರೈನ್ ಮಾಡ್ಕೊಂಡ್ರೆ ನೀವು ಒಳ್ಳೆ ಮಾಡಿ ಮುಂದೆ ಹೋಗ್ಬೋದು ಟ್ರೇಡಿಂಗ್ ಅಲ್ಲಿ. ಓಕೆ, ಅದೇ ತುಂಬಾ ಜನ ಮಿಸ್ ಮಾಡ್ಕೊಳ್ತಾರೆ. ಓಕೆ, ಸೊ ನಾನು ಕೂಡ ಕಲಿತಾ ಇದ್ದೇನೆ, ನಾನು ಎಕ್ಸ್ಪರ್ಟ್ ಏನಲ್ಲ. ನನ್ನದು ಅಂಡರ್ಸ್ಟ್ಯಾಂಡಿಂಗ್, ನನ್ನದು ಲರ್ನಿಂಗ್ಸ್ ಎಲ್ಲ ನಾನು ಹೇಗೆ ಟ್ರೇಡ್ ಮಾಡ್ತೇನೆ ಅಂತ ನಿಮ್ಗೆ ನಾನು ಇದಕ್ಕೇನೆ ಶೇರ್ ಮಾಡುದು. ಮತ್ತೆ ನನ್ನ ಡಾಕ್ಯುಮೆಂಟೇಶನ್ಗೋಸ್ಕರ ಕೂಡ ನಾನು ಇನ್ ಫ್ಯೂಚರ್ ಅಲ್ಲಿ ಎಲ್ಲಾದ್ರೆ ನಂಗೆ ನೋಡ್ಬೇಕಾದ್ರೆ ಮುಂಚೆ ನಾನು ಹೇಗೆ ಟ್ರೇಡ್ ಮಾಡ್ತಿದ್ದೆ ಅಂತ ಅದು ನಂಗೆ ಇದೊಂದು ಡಾಕ್ಯುಮೆಂಟೇಶನ್, ರೈಟ್. ಸೊ ಇಲ್ಲಿ ನೀವು ನೋಡಬಹುದು, ಇಲ್ಲಿ ನಾನು ಇದು ಹೋಲ್ಡ್ ಮಾಡಿ ನಾನು ಎಕ್ಸಿಟ್ ಆಕ್ಚುಲಿ ಇಲ್ಲೇ ಆದೆ. ಓಕೆ, ಇಲ್ಲಿ ಎಕ್ಸಿಟ್ ಆದೆ ನಾನು. ಸಾರಿ, ಇಲ್ಲಿ ಕೂಡ ಅಲ್ಲ, ಒಂದು 2:30 ಅಂದ್ರೆ ಇಲ್ಲಿ ಎಂಟರ್ ಆದೆ. ಮೋಸ್ಟ್ಲಿ ಇಲ್ಲೇ ನಾ ಕಾಸ್ಟ್ ಟು ಕಾಸ್ಟ್ ಅಲ್ಲಿ ಎಕ್ಸಿಟ್ ಆದೆ. ಇಲ್ಲೇ ಇರಬೇಕು. ಇದೆ ಇಲ್ಲೇ ನಾನು ಕಾಸ್ಟ್ ಟು ಕಾಸ್ಟ್ ಅಲ್ಲಿ ಎಕ್ಸಿಟ್ ಆದೆ. ಓಕೆ, ಸೊ ಹಾಗಾಗಿ ಇದು ಕೂಡ ನಂಗೆ ಲಾಸ್ ಎಂತ ಅಲ್ಲ, ಕಾಸ್ಟ್ ಟು ಕಾಸ್ಟ್ ಅಲ್ಲೇ 0-0. ಓಕೆ, ಅಂದ್ರೆ ನಂಗೆ ಲಾಸ್ ಕೂಡ ಆಗಲಿಲ್ಲ, ಪ್ರಾಫಿಟ್ ಕೂಡ ಆಗಲಿಲ್ಲ, ಅಲ್ಲಲ್ಲೇ ನಾನು ಎಕ್ಸಿಟ್ ಆದೆ. ಆದ್ರೆ ನಂದು ಸ್ಟಾಪ್ ಲಾಸ್ ನೀವು ನೋಡೋದಾದ್ರೆ, ಆಕ್ಚುಲಿ ನನ್ನ ಸ್ಟಾಪ್ ಲಾಸ್ ಯಾವತ್ತೂ ಒಂದು ಅಬ್ಸರ್ವ್ ಮಾಡಬೇಕಾದ ವಿಷಯನ ಮತ್ತೆ ನಿನ್ನೆ ಅಬ್ಸರ್ವ್ ಕೂಡ ಮಾಡಿದ್ದೆ. ಎಂತಂದ್ರೆ ಸ್ಟಾಪ್ ಲಾಸ್ ನಿಮ್ದು ಯಾವ ಸಣ್ಣದೊಂದು ಟ್ರೆಂಡ್ ಫಾರ್ಮೇಶನ್ ಆಗ್ತಾವಲ್ವಾ, ಅಲ್ಲಿ ನೀವು ಸ್ಟಾಪ್ ಲಾಸ್ ಇಡಬೇಡಿ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಆಕ್ಚುಲಿ ಇದೊಂದು ದೊಡ್ಡ ಮಟ್ಟದ ಒಂದು ಲೆವೆಲ್ ಆದ್ರೆ ನಮ್ಮ ಸೆಟಪ್ ಅಂದ್ರೆ ನನ್ನ ಸೆಟಪ್ ಎಲ್ಲಿ ಫಾರ್ಮ್ ಆಗಿದೆ ಅಂದ್ರೆ ಇಲ್ಲಿ. ಓಕೆ, ಹಾಗಾಗಿ ನೋಡಿ ಇಲ್ಲಿ ನಂದು ಆಕ್ಚುಲಿ ಟ್ರೇಡ್ ಸೆಟಪ್ ಆಕ್ಟಿವೇಟ್ ಆಗಿತ್ತು. ಓಕೆ, ಆದ್ರೆ ನಾನು ಇಲ್ಲಿ ಇಟ್ಟರೆ ಕೂಡ ತೊಂದರೆ ಇಲ್ಲ ಸ್ಟಾಪ್ ಲಾಸ್. ಕೆಲವೊಮ್ಮೆ ಎಂತ ಈ ಲೆವೆಲ್ ನಮ್ದು ಹೈಯೆಸ್ಟ್ ಲೆವೆಲ್ ಯಾವುದು 15 ಮಿನಿಟ್ಸ್ ಅಲ್ಲಿ ಸ್ಟ್ರಾಂಗ್ ಲೆವೆಲ್ 15 ಮಿನಿಟ್ಸ್ ಗೆ ಕಂಪೇರ್ ಮಾಡಿದ್ರೆ ಇದು. ಓಕೆ, ಇದು ಹಾಗಾಗಿ ನಾನು ಇದ್ರ ಮೇಲೆ ಇಟ್ರೆ ಸೇಫ್. ಓಕೆ, ಅದೇ ಸ್ಟಾಪ್ ಲಾಸ್ ಕೂಡ ತೊಂದರೆ ಇಲ್ಲ. ಓಕೆ, ಹಾಗಾಗಿ ಇಲ್ಲಿ ನೀವು ನೋಡ್ಬೋದು ಒಂದು ಒಳ್ಳೆ ಮಟ್ಟದ ಸ್ಟಾಪ್ ಲಾಸ್ ಇದರ ಮೇಲೆ ಇಟ್ಟು ದೊಡ್ಡ ಸ್ಟಾಪ್ ಲಾಸ್ ಆದ್ರೂ ಕೂಡ ಸ್ವಲ್ಪ ಒಳ್ಳೆ ಔಟ್ಕಮ್ ಕೊಟ್ಟಿದೆ, ರಿಸ್ಕ್ ರಿವಾರ್ಡ್ ಕೂಡ ಒಳ್ಳೆ ಇತ್ತು. ಓಕೆ, ಸೊ ಅಷ್ಟೇ. 4th ಜೂನ್ ಇದು 4 ತಾರೀಕು ಜೂನ್ ಇದು ನನ್ನ ಟ್ರೇಡಿಂಗ್ ಅನಾಲಿಸಿಸ್ ಮತ್ತೆ ನನ್ನ ಔಟ್ಕಮ್. ಓಕೆ, ಸೊ ಹಾಗಾಗಿ ನಿಮ್ಗೆ ಇಷ್ಟ ಆಗಿದೆ ಅಂತ, ಇದು ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಳ್ತೇನೆ. ನಿಮ್ಗೆ ಏನಾದ್ರು ಅಭಿಪ್ರಾಯ ಇದ್ರೆ ಶೇರ್ ಮಾಡಿ. ಮತ್ತೆ ಹಾಗೇನೆ ನಾನು ನಿಮ್ಗೆ ನನ್ನದು ಫಂಡೆಡ್ ಅಕೌಂಟ್ ಇದು ಕೂಡ ನಾನು ತೋರಿಸ್ತೇನೆ. ಅಂದ್ರೆ ನಾನು ಎಲ್ಲಿ ತನಕ ಬಂದಿದ್ದೇನೆ ಅಂತ. ನಂಗೆ ಸುಮ್ನೆ ಫೇಕ್ ಆಗಿ ತೋರಿಸ್ಲಿಕ್ಕೆ, ಅಂದ್ರೆ ಸುಮ್ನೆ ನಾನು ಟ್ರೇಡ್ ತಗೊಳ್ತೇನೆ ಇಲ್ವಾ ಅಂತ ನಿಮ್ಗೆ ಮನ್ಸಲ್ಲಿ ಇರ್ಬೋದು, ಹಾಗಾಗಿ ನಾನು ನಿಮ್ಗೆ ತೋರಿಸ್ತೇನೆ. ಓಕೆ, ಇಲ್ಲಿ ನೀವು ನೋಡ್ಬೋದು ಆಲ್ರೆಡಿ ನಾನು $5,000 ಅಕೌಂಟ್, ನಾನೀಗ 5,079 5,079 ಅಂದ್ರೆ ಪ್ಲಸ್ ಪಾಸಿಟಿವ್, ಅಂದ್ರೆ ಪ್ಲಸ್ $79 ಪಾಸಿಟಿವ್ ಅಲ್ಲಿ ಇದ್ದೇನೆ. ಓಕೆ, ಹಾಗಾಗಿ ಇದನ್ನು ನಂಗೆ ಟಾರ್ಗೆಟ್ ಎಷ್ಟಂದ್ರೆ ಆಕ್ಚುಲಿ ಫಂಡೆಡ್ ಅಕೌಂಟ್ ಅಲ್ಲಿ 10% ಅಂದ್ರೆ $500 ನಾನು ಫಸ್ಟ್ ಸ್ಟೆಪ್ 1 ಪ್ರೂವ್ ಮಾಡಿದ್ರೆ ನಂಗೆ ಸೆಕೆಂಡ್ ಸ್ಟೆಪ್ ಗೆ ಸಿಗ್ತದೆ, ಅಂದ್ರೆ ರಿಯಲ್ ಅಕೌಂಟ್ ಸಿಗ್ತದೆ.
ಓಕೆ, ನಾನು ನಿಮಗೆ ತೋರಿಸ್ತೇನೆ ಕೂಡ ನನ್ನ ಟ್ರೇಡ್ ತಗೊಂಡದ್ದು ನಿನ್ನೆ ನನ್ನ ತೋರಿಸಿದೆ ಅಲ್ವಾ ಲಾಸ್ಟ್ ನಿನ್ನೆದ್ದು. ಇದು ಕಾಸ್ಟ್ ಟು ಕಾಸ್ಟ್ ನಾನು ಎಕ್ಸಿಟ್ ಆದದ್ದು. ಓಕೆ, ಸೊ ಇದನ್ನು ಹೋಲ್ಡ್ ಮಾಡಿದ್ರು ಕೂಡ ನಂಗೆ ಆಕ್ಚುಲಿ ಒಳ್ಳೇದಿರ್ತಿತ್ತು. ಇಲ್ಲಿ ನೀವು ನೋಡ್ಬೋದು ಕ್ಲಿಯರ್ ಆಗಿ. ಓಕೆ, ನನ್ನ ಎಂಟ್ರಿ ಪಾಯಿಂಟ್ ಇಲ್ಲಿ. ನಿಮಿಷ. ಓಕೆ, ಎಂಟ್ರಿ ಪಾಯಿಂಟ್ ಇಲ್ಲಿತ್ತು, ಎಕ್ಸಿಟ್ ಇಲ್ಲಿ. ನಾನು ಹೋಲ್ಡ್ ಮಾಡಿ ಇಟ್ಕೊಂಡ್ರು ಕೂಡ ಆಲ್ಮೋಸ್ಟ್ ಒಂದು ಒಳ್ಳೆ ಮಟ್ಟದ ಔಟ್ಕಮ್ ಸಿಕ್ತಿತ್ತು. ಕೂಲ್, ಥ್ಯಾಂಕ್ ಯು ಸೋ ಮಚ್. ನಾಳೆ ಸಿಗುವ.